ಈ ಸ್ಯಾಂಟ್ರೋ ರವಿ ವೇಶ್ಯಾವಾಟಿಕೆ ದಂಧೆಗೆ ಕುಖ್ಯಾತನಾಗಿದ್ದ. ರಾಜಕಾರಣಿಗಳಿಗೆ ಯುವತಿಯರನ್ನ ಸಪ್ಲೈ ಮಾಡ್ತಾ ಇದ್ದ ಪಿಂಪ್ ಸ್ಯಾಂಟ್ರೋ ರವಿ ಅಂತ ಹೇಳಲಾಗ್ತಾ ಇದ್ದು 10 ವರ್ಷಗಳ ಹಿಂದೆನೆ 10ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿತ್ತು. ವೇಶ್ಯಾವಾಟಿಕೆ ದಂಧೆಯಡಿ ಮೈಸೂರಿನಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ರವಿಯನ್ನ 11 ತಿಂಗಳು ಜೈಲಿಗಟ್ಟಿದ್ರು. ಪ್ರವೀಣ್ ಸೂದ್ ಅವರು ಅವತ್ತು ಮೈಸೂರು ಪೊಲೀಸ್ ಕಮಿಷನರ್ ಆಗಿದ್ದಂಥ ಸಂದರ್ಭ ಅದು. ಪ್ರವೀಣ್ ಸೂದ್ ಅವರು ಸ್ಯಾಂಟ್ರೋ ರವಿ ಅವರ ಪುರಾಣವನ್ನ ತಿಳಿದು 11 ತಿಂಗಳು ಜೈಲಿಗೆ ಇಟ್ಟಿದ್ದ. ಅಂದ್ರೆ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದ್ದಂತಹ ಸ್ಯಾಂಟ್ರೋ ರವಿ ಅವರು, ಆ ಸ್ಯಾಂಟ್ರೋ ರವಿ ರಾಜಕಾರಣಿಗಳಿಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಾ ಇದ್ದ ಅನ್ನುವ ದೂರು ಕೂಡ ದಾಖಲಾಗಿತ್ತು ಈ ಹಿಂದೆ. ಹಾಗಾಗಿ 11 ತಿಂಗಳು ಅವತ್ತಿನ ಮೈಸೂರು ಕಮಿಷನರ್ ಆಗಿದ್ದಂಥ ಪ್ರವೀಣ್ ಸೂದ್ ಅವರು ಸ್ಯಾಂಟ್ರೋ ರವಿಯನ್ನ ಜೈಲಿಗಟ್ಟಿದ್ರು. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ಕಡೆ ಸ್ಯಾಂಟ್ರೋ ರವಿ ಪುರಾಣ ಒಂದೊಂದಾಗಿ ಈಗ ಬಟಾಬಯಲಾಗ್ತಾ ಇದೆ. ದುಡ್ಡಿನ ಕಂತೆಯೊಂದಿಗೆ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಈ ಸ್ಯಾಂಟ್ರೋ ರವಿ ವರ್ಗಾವಣೆ ದಂಧೆಯಲ್ಲೂ ಕೂಡ ತೊಡಗಿದ್ರು. ಯಾಕಂದರೆ ಅದಕ್ಕೆ ಪೂರಕವಾದಂಥ ಸಾಕ್ಷಿ ಇದೆ, ಆಡಿಯೋ ಸಂಭಾಷಣೆ ಲಭ್ಯವಾಗಿದೆ. DYSP ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಆಗಬೇಕು, ಕುಮಾರ ಕೃಪಾಗೆ ಬನ್ನಿ, ನಿಮ್ಗೇನು ಕೆಲಸ, ಎಲ್ಲಿಗೆ ಪೋಸ್ಟಿಂಗ್ ಆಗಬೇಕು, ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ. ಇನ್ನು ಗೃಹ ಸಚಿವರಿಗೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಪುಷ್ಪಗುಚ್ಛವನ್ನು ಕೊಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ಸ್ಯಾಂಟ್ರೋ ರವಿ ವಿರುದ್ಧ ಈ ಹಿಂದೆ ಹಲವು ಕೇಸ್ಗಳು ಕೂಡ ದಾಖಲಾಗಿತ್ತು. ವೇಶ್ಯಾವಾಟಿಕೆ ದಂಧೆಗೆ ಕುಖ್ಯಾತನಾಗಿದ್ದಂಥ ಸ್ಯಾಂಟ್ರೋ ರವಿ ರಾಜಕಾರಣಿಗಳಿಗೆ ಯುವತಿಯರನ್ನ ಸಪ್ಲೈ ಮಾಡ್ತಿದ್ದ ಅನ್ನೋ ಆರೋಪ ಕೂಡ ಇದೆ. 10 ವರ್ಷಗಳ ಹಿಂದೆನೆ 10ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿತ್ತು. ರವಿಯನ್ನ 11 ತಿಂಗಳು ಬಂಧಿಸಿ ಜೈಲಿಗಟ್ಟಿದ್ರು. ನಮ್ಮೊಂದಿಗೆ ಈಗ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಸ್ಟ್ಯಾನ್ಲಿ ಅವರು ಸಂಪರ್ಕದಲ್ಲಿದ್ದಾರೆ. ಸ್ಟ್ಯಾನ್ಲಿ ಅವರೇ, ನಮಸ್ಕಾರ. ಸ್ಟ್ಯಾನ್ಲಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೆ ಮಾತನಾಡಿಸ್ತೀನಿ ಸ್ಟ್ಯಾನ್ಲಿ ಅವರ ಜೊತೆ. ಈಗ ಕರಾಳ ಕೃತ್ಯ ಮತ್ತೊಂದು ಬಯಲು ಮಾಡಿದೆ ಒಡನಾಡಿ ಸಂಸ್ಥೆ. ಕ್ರಿಮಿನಲ್ ಹಿನ್ನೆಲೆ ಅಂತ ಇರುವಂಥ ವ್ಯಕ್ತಿಯಿಂದ ಸಾಲು ಕೃತ್ಯಗಳು ನಡೆದಿದೆ ಅಂತೇಳಿ ಆರೋಪಿಸಿ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ವಿರುದ್ಧ FIR ದಾಖಲಾಗಿರುವಂಥದ್ದು. ದಲಿತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವೆಸಗಿದ್ದಂಥ ಸ್ಯಾಂಟ್ರೋ ರವಿ ಆ ಬಳಿಕ ಆಕೆಯನ್ನೇ ಮದುವೆ ಆಗಿದ್ದಂಥ ಈ ಕಿಡಿಗೇಡಿ ಮದುವೆಯಾದ ಬಳಿಕ ದುರಾಸೆಗಾಗಿ ಪತ್ನಿ ಮೇಲೆ ಹಲ್ಲೆ ಮಾಡಿದಂತಹ ದೌರ್ಜನ್ಯದ ಆರೋಪ ಕೇಳಿ ಬಂದಿತ್ತು. ದೌರ್ಜನ್ಯದ ಘಟನೆಗಳು 2019-2022 ನಡುವೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಉದ್ಯೋಗ ನೀಡುವ ನೆಪದಲ್ಲಿ ಅತ್ಯಾಚಾರವೆಸಗಿದ್ದ ಸ್ಯಾಂಟ್ರೋ ರವಿ ನೆಪದಲ್ಲಿ, ಅಂದರೆ ಉದ್ಯೋಗ ಕೊಡಿಸ್ತೀನಿ ಅಂತೇಳಿ ಕರೆಸಿಕೊಂಡು ಮತ್ತು ಬರುವ ಜ್ಯೂಸನ್ನು ಕೊಟ್ಟು ಪ್ರಜ್ಞಾವಸ್ಥೆ ಕಳೆದುಕೊಂಡ ಬಳಿಕ ಅತ್ಯಾಚಾರ ನಡೆಸಿದ್ದಂಥ ಪ್ರಕರಣ ಅದು. ನನ್ನ ಬೆತ್ತಲೆ ಫೋಟೋಗಳನ್ನು ತೆಗೆದು ಬೆದರಿಕೆ ಹಾಕಿದ್ದ, ನಂತರ ಮದುವೆಯಾದ ಬಳಿಕವೂ ಕೂಡ ಹಿಂಸೆ ನೀಡಿದ್ದ ಅಂಥೇಳಿ ಈಗ ಸಂತ್ರಸ್ತ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಆ ಸಂತ್ರಸ್ತ ಮಹಿಳೆ ಹಾಗೂ ಕುಟುಂಬಸ್ಥರು ಒಡನಾಡಿ ಸಂಸ್ಥೆಯ ಒಂದು ಸಹಾಯವನ್ನು ಕೇಳ್ಕೊಂಡು ಹೋಗಿರ್ತಾರೆ. ಆ ಮೂಲಕ ಒಡನಾಡಿ ಸಂಸ್ಥೆಯವರ ಸಹಾಯದಿಂದ ಆ ಸಂತ್ರಸ್ತ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದಲ್ಲಿ FIR ಕೂಡ ದಾಖಲಾಗಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ವರ್ಗಾವಣೆ ದಂಧೆಯಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿದ್ದ ಈ ಸ್ಯಾಂಟ್ರೋ ರವಿ, ಒಬ್ಬರು DYSP ಆಫೀಸರ್ ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಆವಾಜ್ ಆಗ್ತಾರೆ. ನನ್ನ ಹೆಸರು ಹಿಡಿದು ಕರಿತೀರಾ, ನಿಮ್ಮ ಬ್ಯಾಚ್ನ ಅಧಿಕಾರಿಗಳೆಲ್ಲ ನನ್ನ ಸಾರ್ ಅಂತ ಕರೀತಾರೆ, IAS ಅಧಿಕಾರಿಗಳು IPS ಅಧಿಕಾರಿಗಳೆಲ್ಲ ನನ್ನ ಸಾರ್ ಅಂತ ಕರೀತಾರೆ, ನೀವೇನ್ರಿ ನನ್ನ ಹೆಸರು ಹಿಡಿದು ಕರೆಯೋದು ಅಂತೇಳಿ ಸಂಭಾಷಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಕೇಳ್ಪಟ್ವಿ. ವರ್ಗಾವಣೆ ದಂಧೆ ಜೊತೆಗೆ ವೇಶ್ಯಾವಾಟಿಕೆ ದಂಧೆ
ಇದೆಲ್ಲ ಆರೋಪಗಳೀಗ ಅವ್ರ ಮೇಲೆ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಏನಿದು ಪ್ರಕರಣ? ಈಗ ಸ್ಯಾಂಟ್ರೋ ರವಿ ಪುರಾಣ ಈಗ ಒಂದೊಂದಾಗಿ ಬಟಾ ಬಯಲಾಗ್ತಾ ಇರುವಂಥದ್ದು, ಮಾಹಿತಿ ಕೊಡೋದಾದ್ರೆ. ನಗರ ಬಾಬು, ಕಳೆದ 12 ವರ್ಷಗಳ ಹಿಂದೆ ಕೂಡ ಇದೇ ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್ ಅವರು ಇದೇ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು. ಈ ಸಂಬಂಧ ಅವರು 11 ತಿಂಗಳು ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಅಂದಿನ ನಗರ ಪೊಲೀಸ್ ಆಯುಕ್ತರಾದಂತಹ ಪ್ರವೀಣ್ ಸೂದ್ ಅವರು ಕಾರ್ಯಾಚರಣೆಯನ್ನ ನಡೆಸಿ ಸ್ಯಾಂಟ್ರೋ ರವಿಯನ್ನ ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಸ್ಯಾಂಟ್ರೋ ರವಿ ಮೊದಲಿನಲ್ಲೂ ಕೂಡ ವೇಶ್ಯಾವಾಟಿಕೆ ಕೃತ್ಯಗಳನ್ನು ನಡೆಸೋದ್ರಲ್ಲಿ ಹೆಚ್ಚಿದ ಕೈ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಅಂದ್ರೆ ಮೈಸೂರು ಭಾಗದಲ್ಲಿ ಸ್ಯಾಂಟ್ರೋ ರವಿ ಅಂತ ಅಂದ್ರೆ ಈ ವಿಚಾರಗಳಲ್ಲಿ ಹೆಚ್ಚು ಪ್ರಚಲಿತಲಾಗಿದ್ದ. ಇದಾದ ಬಳಿಕ ಆತನ ಮೇಲೆ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲಿಸಿ ಪೊಲೀಸರು ಆತನ ವಿರುದ್ಧ ಕ್ರಮವನ್ನು ಕೂಡ ಕೈಗೊಂಡಿದ್ರು. ಇದಾದ ಬಳಿಕ ಅಜ್ಞಾತವಾಗಿದ್ದಂತಹ ಸ್ಯಾಂಟ್ರೋ ರವಿ ಈಗ ಏಕಾಏಕಿ ಪ್ರತ್ಯಕ್ಷ ಆಗಿದ್ದಾನೆ. ಹೆಣ್ಣು ಮಗಳೊಬ್ಬಳಿಗೆ ಅನ್ಯಾಯವನ್ನ ಎಸಗಿದ್ದಾನೆ. ಮದುವೆಯಾಗುವುದಾಗಿ ನಂಬಿಸಿ ಆಕೆಯ ಮೇಲೆ ಮತ್ತು ಬರುವಂತಹ ಔಷಧಿಯನ್ನ ನೀಡಿ ಆಕೆಯೊಂದಿಗೆ ಅತ್ಯಾಚಾರಗೈದಿದ್ದಾನೆ. ಬಳಿಕ ಆಕೆಯನ್ನೇ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಭರವಸೆಯನ್ನು ಹುಟ್ಟಿಸಿ ಮದುವೆಯನ್ನು ಕೂಡ ಆಗಿದ್ದಾನೆ. ಮದುವೆ ಆದ ಬಳಿಕ ಆತ ಆಕೆಯನ್ನ ಬೇರೆಯವರ ಜೊತೆ ಇರ್ಬೇಕು ಅಂತ ಹೇಳಿ ಒತ್ತಡವನ್ನ ಮಾಡಿದ್ದಾನೆ. ಇದರಿಂದ ಬೇಸರಗೊಂಡಂತಹ ಆಕೆ ಒಂದಷ್ಟು ಪ್ರತಿರೋಧನ ಒಡ್ಡಿದ್ದಾಳೆ. ಆ ಸಂದರ್ಭದಲ್ಲಿ ಗದ್ದಲಗಳು ನಡೆದು ಆಕೆ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾನೆ. ಜೊತೆಗೆ ಆಕೆ ತಂಗಿಯ ವಿರುದ್ಧವೂ ಕೂಡ ಈತ ಒಂದು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿ ಅವರಿಬ್ಬರನ್ನು ಕೂಡ 23 ದಿನಗಳ ಕಾಲ ಜೈಲಿಗಟ್ಟುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಹೀಗಾಗಿ ಇದರಿಂದ ಬೇಸರಗೊಂಡಂತಹ ಆತನ ಪತ್ನಿ ಅಂದ್ರೆ 2ನೇ ಹೆಂಡತಿ ಸದ್ಯ ಈಗ ಪೊಲೀಸರ ಮೊರೆ ಹೋಗಿದ್ದಾಳೆ. ಮತ್ತೆ ಈತನ ಕುಕೃತ್ಯಗಳನ್ನ ಬಯಲಿಗೆಳೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾಳೆ. ಈತ ಇದೇ ವೃತ್ತಿ ಅಂದ್ರೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳುವಂತದ್ದು IPS ಮತ್ತು IAS ಅಧಿಕಾರಿಗಳ ವಿರುದ್ಧ IAS ಅಧಿಕಾರಿಗಳ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳೋದು, ಅವರಿಗೆ ಒಂದಷ್ಟು ಹಣವನ್ನ ಅವರಿಂದ ಪಡೆದುಕೊಂಡು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗೋದು ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಹೀಗಾಗಿ ಈತನ ಕುಕೃತ್ಯ ಈಗ ಬೆಳಕಿಗೆ ಬರ್ತಿದೆ. ಜೊತೆಗೆ ಆತ ಹಣದ ರಾಶಿಯ ಮುಂದೆ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳುವಂತಹ ಖಯಾಲಿಯನ್ನು ಕೂಡ ಹೊಂದಿದ್ದಾನೆ. ಜೊತೆಗೆ ಆತ ರಾಜಕಾರಣಿಗಳ ಜೊತೆ ಅಂದ್ರೆ ಸಚಿವ ಸುಧಾಕರ್ ಆದಿಯಾಗಿ ಹಲವು ಸಚಿವರ ಖುದ್ದು ಗೃಹ ಸಚಿವರ ಜೊತೆಗೆ ಕೂಡ ಸ್ಯಾಂಟ್ರೋ ರವಿ ಕಾಣಿಸಿಕೊಳ್ಳುವ ಮೂಲಕ ಆತ ನನಗೆ ಎಲ್ಲ ರಾಜಕಾರಣಿಗಳು ಪರಿಚಯ ಇದ್ದಾರೆ ಎಂಬುದನ್ನ ತೋರಿಸಿಕೊಳ್ತಾನೆ. ಜೊತೆಗೆ ಟ್ರಾನ್ಸ್ಫರ್ ದಂಧೆಯಲ್ಲೂ ಕೂಡ ತೊಡಗಿದ್ದಾನೆ. ಹೀಗಾಗಿ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಕೆಯ ಪತ್ನಿಯೇ ಈಗ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸದ್ಯ ವಿಜಯನಗರ ಠಾಣಾ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಸ್ಯಾಂಟ್ರೋ ರವಿ ವಿರುದ್ಧ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆ ಸೇರಿದಂತೆ ಹಲವು ದೂರುಗಳನ್ನು ಮತ್ತು ಮೊಕದ್ದಮೆಗಳನ್ನು ಕೂಡ ದಾಖಲಿಸಿಕೊಂಡು ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಈಗ FIR ಕೂಡ ದಾಖಲಾಗಿರುವಂಥದ್ದು, ಏನೆಲ್ಲ ಸೆಕ್ಷನ್ಗಳನ್ನ ಹಾಕಲಾಗಿದೆ ರವಿ? ನಾಗೇಂದ್ರ ಬಾಬು, ಪ್ರಮುಖವಾಗಿ ಈತನ ವಿರುದ್ಧ ಹಲವು ಕೇಸುಗಳನ್ನ ದಾಖಲು ಮಾಡಲಾಗಿದೆ. SC ದೌರ್ಜನ್ಯದ ಅಡಿಯಲ್ಲಿ ಹಾಗೂ ಮಹಿಳೆಗೆ ಬಲವಂತವಾಗಿ ಅತ್ಯಾಚಾರಗೈದಿದ್ದು ಮತ್ತೆ ಬಲವಂತವಾಗಿ ಆಕೆ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದರ ಜೊತೆಗೆ ಹಲವು ಅಂದ್ರೆ ಈ ರೀತಿಯ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಖುದ್ದು ಹೆಂಡತಿಯೇ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಪ್ರಭಾವಿಗಳ ಜೊತೆ ಫೋಟೋವನ್ನ ಹಂಚಿಕೊಂಡು ಆತ ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾನೆ. ಜೊತೆಗೆ 100 ಕೋಟಿ ಹಣವನ್ನ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾನೆ ಎಂದು ಕೂಡ ಆಕೆ ಗಂಭೀರವಾಗಿ ಆರೋಪವನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾಳೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.